ಇಸ್ಕಾನ್ ಟ್ರಸ್ಟ್ನ ನಿಷೇಧ ಮಾಡಬೇಕು, ಮೂಲಭೂತವಾದಿ ಸಂಘಟನೆ ಇದು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಬಾಂಗ್ಲಾದೇಶದ ಹೈಕೋರ್ಟ್ ಅದನ್ನು ತಿರಸ್ಕಾರ ಮಾಡಿದೆ. ಆದ್ದರಿಂದ ನಾನು ಈ ನ್ಯಾಯಾಲಯ ತೀರ್ಮಾನಕ್ಕೆ ನಾನು ಗೌರವವನ್ನು ಸಲ್ಲಿಸುತ್ತೇನೆ. ಇದೇ ನಂತರ ಕೇಂದ್ರ ಸರ್ಕಾರದ ಸ್ಟ್ಯಾಂಡ್ ಅನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಕಾಂಗ್ರೆಸ್ನ ದಾರಿಯಲ್ಲಿ ಹೋಗೋದಿಲ್ಲ, ನಾನು ಕೇಂದ್ರ ಸರ್ಕಾರದ ದಾರಿಯಲ್ಲಿ ಹೋಗ್ತೇನೆ. ಯಾವುದೇ ಧರ್ಮಕ್ಕೆ ಈ ರೀತಿಯ ಹಿಂಸೆಗಳು ಆದಾಗ ನಾವು ಸಹಿಸಿಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಅವರ ತೀರ್ಮಾನವನ್ನು ಸ್ವಾಗತಿಸುತ್ತೇನೆ. ಆದರೆ ನಾವು ಕೂಡ ಹಿಂದೂ, ನಾನೊಬ್ಬ ಬ್ರಾಹ್ಮಣ, ರಾಹುಲ್ ಗಾಂಧಿ ಹೇಳ್ತಾರೆ ಹಿಂದೂಗಳಿಗೂ ರಕ್ಷಣೆ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ನಡೆ ಏನು, ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಂದು ರಾಜ್ಯ ಸರ್ಕಾರ ಮಮತಾ ಬ್ಯಾನರ್ಜಿ ಅವರು ತೀರ್ಮಾನಕ್ಕೆ ಬಂದಿರೋ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ತೀರ್ಮಾನಕ್ಕೆ ಬಂದಿಲ್ಲ? ಹಿಂದೂಗಳಿಗೆ ಹಿಂಸೆ ಆದರೆ, ಅನ್ಯಾಯ ಆದರೆ, ತೊಂದರೆ ಆದರೆ, ಪ್ರಾಣಮಾನಗಳ ಹರಣ ಆದರೆ ಒಂದು ಸರ್ಕಾರ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ಳಬೇಕಾಗಿತ್ತು. ರಾಜ್ಯ ಸರ್ಕಾರ ಇವತ್ತುವರೆಗೂ ಒಂದು ಮಾತನ್ನು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಆದ್ದರಿಂದ ನಾನು ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿದೆ ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ ಅಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ತಕ್ಷಣ ಮುಖ್ಯಮಂತ್ರಿಗಳು ಇವತ್ತೇ ಹೇಳಿಕೆಯನ್ನು ಕೊಡಬೇಕು. ಏನು ಕೇಂದ್ರ ಸರ್ಕಾರದ ನಡೆ ಇದೆ, ಹಿಂದೂಗಳಿಗೆ ಆಗ್ತಿರ್ತಕ್ಕಂಥ ಅಲ್ಲಿ ಅಪಮಾನ, ಹಿಂಸೆ, ಏನೆಲ್ಲ ಘಟನೆಗಳು ನಡೀತಾ ಇದೆಯೋ ಅದಕ್ಕೆ ತಕ್ಷಣ ಕಡಿವಾಣ ಹಾಕಲಿಕ್ಕೆ ಕೇಂದ್ರ ಸರ್ಕಾರದ ನೀತಿಯನ್ನ ನಾನು ಬೆಂಬಲಿಸಿದ್ದೇವೆ ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಇವತ್ತೇ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಯಾಕೆ ತಟಸ್ಥವಾಗಿದ್ದೀರಿ? ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ ಈ ದೇಶದಲ್ಲಿ? ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು. ಇವರ ನಡೆ ಇವತ್ತು ನಮಗೆ ಸಂಶಯಾತ್ಮಕವಾಗಿದೆ. ಯಾಕೆಂದ್ರೆ ಅವರ ನಡೆಯಿಂದ, ತುಷ್ಟೀಕರಣದ ಅವರ ನಡೆಯಿಂದ ದೇಶದಲ್ಲಿ ನಾವಿವತ್ತು ಕಾಣ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಒಂದು ಬಾಂಗ್ಲಾದೇಶ ಮತ್ತೊಂದು ಪಾಕಿಸ್ತಾನದ ಕವಲುಗಳು ಇಲ್ಲಿ ಒಡೆಯತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಇಂತಹ ಒಂದು ಘಟನೆಗಳು ಎಲ್ಲೂ ಮರುಕಳಿಸದೇ ಇರೋ ರೀತಿಯಲ್ಲಿ ಈ ಸರ್ಕಾರ ಗಮನ ಹರಿಸಬೇಕಾಗಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥ ಈ ಹಿಂಸಾಚಾರಗಳಿಂದ ಭಾರತ ದೇಶದಲ್ಲಿಯೂ ಕೂಡ ಇದು ಪ್ರಚೋದನೆಗಳು ಪ್ರಾರಂಭ ಆಗಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಇದಕ್ಕೆ ಶಮನ ಮಾಡತಕ್ಕಂಥ ರೀತಿಯಲ್ಲಿ ಕಾರ್ಯೋನ್ಮುಖವಾಗಬೇಕು. ಇದಕ್ಕೆ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಮತ್ತು ತಕ್ಷಣ ಸನ್ಯಾಸಿ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಕೋರ್ಟ್ ಕೂಡ ಇವತ್ತು ಇಸ್ಕಾನ್ ಅನ್ನನ್ನ ಬೆಂಬಲಿಸಿದೆ, ಅದನ್ನ ಬ್ಯಾನ್ ಮಾಡಬಾರದು ಅಂತ ಹೇಳಿ ತೀರ್ಮಾನ ಕೊಟ್ಟಿರೋದ್ರಿಂದ ಇದನ್ನ ಅವರನ್ನು ಕೂಡ ಬಿಡುಗಡೆ ಮಾಡಬೇಕು. ಮತ್ತೆ ಹಿಂದೂಗಳ ಮೇಲೆ ಈ ರೀತಿಯ ಹಿಂಸಾಚಾರಗಳನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಅವರು ಮಾಡ್ತಿದ್ದಾರೆ, ಬೆಂಬಲ ಕೊಡಬೇಕಲ್ಲ ಎಲ್ಲರೂ. ಇವತ್ತು ಮತ್ತೆ ಮಮತಾ ಬ್ಯಾನರ್ಜಿ ಅವರು ಬೆಂಬಲ ವ್ಯಕ್ತಪಡಿಸಿದ್ದರಲ್ಲಿ ಅರ್ಥ ಇಲ್ವಾ? ಆಗಿದ್ದ ಮೇಲೆ ರಾಜ್ಯ ಸರ್ಕಾರಗಳು ಎಲ್ಲದರ ಬಗ್ಗೆನೂ
ಇವತ್ತು ನಾವು ಕೇಳಬೇಕಾಗ್ತದೆ. ಯಾಕಂತಂದ್ರೆ ಅವರದು ಕೂಡ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಹೋಗ್ಲಿ, ಕಾಂಗ್ರೆಸ್ ಪಕ್ಷವಾಗಿ ಅವರ ತೀರ್ಮಾನ ಏನು ಅದನ್ನು ಕೊಡಬೇಕಲ್ಲ, ಮಾಡಿಲ್ಲ ಅವರು. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಕುಲಾಧಿಪತಿ ಸ್ಥಾನಕ್ಕೆ ಗವರ್ನರ್ ಅವರಿಗೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ, ನೀವೇನು ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಮಾಡಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳಿವೆ. ಈ ಕುಲಾಧಿಪತಿ ಸ್ಥಾನಕ್ಕೆ ಗವರ್ನರ್ ಯೋಗ್ಯರು ಅಂತೇಳಿ ಇದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇತ್ತು. ಈಗ ನೀವು ಅದನ್ನು ವಾಪಸ್ ತೆಗೆದುಕೊಳ್ಳೋದರ ಮೂಲಕ ನೀವೇ ಕುಲಾಧಿಪತಿ ಆಗಲಿಕ್ಕೆ ಹೊರಟಿದ್ದೀರಿ. ಭ್ರಷ್ಟಾಚಾರದಿಂದ ಕುಲಗೆಟ್ಟ ನಿಮ್ಮ ಸರ್ಕಾರ ಕುಲಾಧಿಪತಿ ಸ್ಥಾನಕ್ಕೆ ನೀವು ಯೋಗ್ಯರಿದ್ದೀರಾ? ನಿಮ್ಮ ಸರ್ಕಾರವೇ ಕುಲಗೆಟ್ಟಿದೆ. ಹಾಗಿದ್ದ ಮೇಲೆ ಇದನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು? ನಂತರ ಮೂಢ ಹಗರಣ ನಡೆದಿದೆ. ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ. ಅರೆ, ಎಫ್ಐಆರ್ ಆದರೂ ಕೂಡ ಏನೂ ಆಗದವರಂಗೆ ಮೊದಲ ದಿವಸದಿಂದ ಹಿಡಿದು ಇವತ್ತಿನ ದಿನದವರೆಗೂ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಎಫ್ಐಆರ್ ಆಗಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗಿದ್ರೂ ಕೂಡ ನೀವು ರಾಜೀನಾಮೆ ಅಂತೂ ಕೊಡಲಿಲ್ಲ, ಏನೂ ಇಲ್ಲ ಅಂದು. ಹಾಗಿದ್ದ ಮೇಲೆ ಬೇರೆಯವರನ್ನೆಲ್ಲ ನೀವು ಹೇಗೆ ಅರೆಸ್ಟ್ ಮಾಡಲಿಕ್ಕೆ ನೋಡ್ತೀರಿ? ಒಂದು ಎಫ್ಐಆರ್ ಆಗುವಷ್ಟೊತ್ತಿಗೆ ಆಗ್ಲೇ ತಗೊಂಡೋಗಿ ಏನೋ ಅರೆಸ್ಟೇ ಮಾಡು, ಪ್ರೊಡ್ಯೂಸ್ ಮಾಡು, ತಗೊಂಡೋಗಿ ಜೈಲಿಗೆ ಹಾಕು. ಆದ್ರೆ ನಿಮಗೆ ಬೇರೆ ಒಂದು ನ್ಯಾಯ ಇದೆಯಾ? ಬೇರೆ ಎಲ್ಲರಿಗೂ ಬೇರೆ ನ್ಯಾಯ ಇದೆಯಾ? ನೀವ್ಯಾಕೆ ರಾಜೀನಾಮೆ ಕೊಡಬಹುದು? ಕೊಡಿ, ಇವತ್ತೇ ರಾಜೀನಾಮೆ ಕೊಡಿ. ನೀವು ಯಾಕೆ ಸುಮ್ಮನಿದ್ದೀರಿ? ಮೂಢ ಹಗರಣದ ಇಷ್ಟ ಆಯ್ತು. ಈಗಾಗಲೇ BSY ಅವರ ಪ್ರಾಸಿಕ್ಯೂಷನ್ಗೆ ಕೇಳಿದ್ರಿ BDA ವಿಷಯದಲ್ಲಿ. ನಿನ್ನೆ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿದ್ದೀರಿ. ಈ ಕೇಸ್ ಆಗಲೇ ಬಂದಾಯ್ತು, ಕೋರ್ಟ್ಗೆ ಹೋಗಿ ಆಯ್ತು. ಎಲ್ಲ ಆಗಿ ಅವರು ಖುಲಾಸೆಯಾಗಿ ಬಂದ ಮೇಲೆ ಏನು ಮಾಡ್ಲಿಕ್ಕೆ ಹೊರಟಿರೋದು ನೀವು? ಇದು ಬಿಜೆಪಿ ನಾಯಕರ ವಿರುದ್ಧದ ಷಡ್ಯಂತ್ರ ಮತ್ತು ಹಗೆತನದ ರಾಜಕೀಯವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಇದು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ.